ಅವರಿಗೆ ವಾಮ ಮಾರ್ಗವನ್ನು ತಿಳಿಸಿ ನಮ್ಮನ್ನು ಸೋಲುವಂತೆ ಮಾಡಿದ ನೀನು ಅದೇ ರೀತಿಯಲ್ಲಿ ಇವತ್ತು ನಾನು ಮಾಡಿದ ಮಾರಣಾದ್ವಾರದಲ್ಲಿ ಕೂಡ ಆ ಮಾರಣಾದ್ವಾರಕ್ಕೆ ವಾಮ ಮಾರ್ಗವನ್ನು ತಿಳಿಸಿ ಮಾರಣಾದ್ವಾರ ಹಾಳು ಮಾಡಲಿಕ್ಕೆ ಕಾರಣವಾದಲ್ಲ ವಿಭೀಷಣೋ. ನಿನ್ನ ಪೌರುಷ ವಹಿನ ನಂದಿಸಿ ನಿನ್ನ ತಲೆಯನ್ನು ಸಂಸ್ಕಾರ ಅರಿವಾಗುತ್ತದೆ. ಅದಕ್ಕಾಗಿಯೇ ನಾನು ರಾಮನ ಪಕ್ಷವನ್ನು ಸೇರಿದವನಿದ್ದೇನೆ. ಇಂದು ನಿನ್ನ ಅವಸಾನದ ಕಾಲ ನೋಡುತ್ತೇನೆ. ಸೀತಾದೇವಿಯನ್ನು ಕದ್ದೊಯ್ದ ಹೇಗೆ ಬೆಲೆಯ ಕಪಟದಿಂದ ನಿನ್ನ ಕಪಟಕ್ಕೆ ಮಾಯಾ ಮಂತ್ರಕ್ಕೆ ನೀವು ನಾಯಕನಾಗಬೇಡ. ದಯವಿದ್ದರೆ ಶಕ್ತಿ ಸಾಮರ್ಥ್ಯ ಇದ್ದರೆ ಲಕ್ಷ್ಮಣನಿಗೆ ತೋರಿಸು. ಭಾರಿ ಚಾಪವನ್ನು ಹಿಡಿದು ಬಂದಿದ್ದೇನೆ. ಕೀರ್ತನಿಂದ ಆಯ್ತ ನೀನು ಮತ್ತೆ ಪ್ರಾಯಶ್ಚಿತ್ತವಾಗಿ ಪ್ರೇರಣೆಯಾಗಿ ಅಪ್ಪನ ಪ್ರೇರಣೆಯಾಗಿ ನೀನು ಮತ್ತೆ ತಪ್ಪು ಮಾಡಿದಿ. ಯಾಕಂದ್ರೆ ಶ್ರೀರಾಮ ಹೆಂಡತಿ ಅಂತ ತಾಯಿ ಸೀತಾದೇವಿ ನಮಗೆ ತಾಯಿ. ಆದ್ದರಿಂದ ಶ್ರೀರಾಮನಿಗೆ ಒಪ್ಪಿಸಿ ಅವನ ಅನುಗ್ರಹವನ್ನು ಪಡೆದುಕೋ.
ಅಪ್ಪಯ್ಯ ಆ ಸೀತೆಯನ್ನು ಕದ್ದು ತಂದದ್ದು ಹೌದು. ಏನು ನಿನ್ನ ಅಣ್ಣ ರಾಮ ಬಂದು ನಮ್ಮ ಅಪ್ಪನ ಕಾಲಿಡಿದರೆ ಕೂಡ ನಿನ್ನ ಸೀತೆಯನ್ನು ಬಿಡ್ಲಿಕ್ಕೆ ಉಂಟೇಳು? ನಿನ್ನ ಅಪ್ಪನ ಕಾವಲು ಕಿತ್ತಿಗೆ ಬಂದಿದೆ ಅಂತಂದ್ರೆ ವಾಲಿಯೊಂದಿಗೆ ಯುದ್ಧ ಆಯ್ತಂತೆ. ನಿನ್ನ ಅಪ್ಪನೊಂದಿಗೆ ವಾಲಿ ಅಂಗಾರ ಕಟ್ಟಿಗೆ ಕಾಲನ್ನು ಕಟ್ಟಿದೆ ಅಂತ ನಿನ್ನ ಅಪ್ಪನದ್ದು. ಆದ್ದರಿಂದ ನೀನೇನು ಮಾಡಿದೆ? ನನ್ನ ಮುಂದಿನ ಜನ್ಮ ನೆನಪಾಗ್ತದೆ. ನಾನು ನನ್ನ ಮಂಡೋದಯ ತಾಯಿಯ ಗರ್ಭಣೆ ಧರಿಸಿರುವಾಗಲೇ ನನ್ನ ಅಪ್ಪಯ್ಯ ನಾನು ಹುಟ್ಟುವ ಸಮಯದಲ್ಲಿ ಯಾವುದೇ ಗ್ರಹಗಳು ಕೂಡ ಆ ಉಚ್ಚ ಸ್ಥಿತಿಯಲ್ಲಿ ನಿಲ್ಲಬೇಕು, ಆ ನೀಚಕಾರಕವಾಗಿ ನಿಲ್ಲಬಾರದೆಂದು ನವಗ್ರಹಗಳನ್ನು ಆಜ್ಞಾಪಿಸಿದರಂತೆ. ನಾನು ಹುಟ್ಟುವ ಸಮಯದಲ್ಲಿ ಎಲ್ಲಾ ಗ್ರಹಗಳು ಏಕಾದಶ ಸ್ಥಾನದಲ್ಲಿ ನಿಂತು ಶನಿ ಮಾತ್ರ 12ನೇ ಸ್ಥಾನದಲ್ಲಿ ನಿಂತು ನನಗೆ ಮರಣಕ್ಕೆ ಕಾರಕವಾಗಿ ಹೋದನಲ್ಲ. ಹೌದು, ಆದ್ರೆ ಏನು ಮಾಡಲಿ ನಾನು ಹುಟ್ಟುವ ಸಮಯದಲ್ಲಿ ನನ್ನ ಮೇಘಗಳ ಗರ್ಜನೆ ಅಂತ ಗರ್ಜಿಸಿದ್ದರಿಂದ ನನಗೆ ಮೇಘಳಾದನೆಂದು ಹೆಸರಿನಂಕಿತನಾಗಿ ನನ್ನನ್ನು ಸಾಕಿಕೊಂಡು ಬಂದಿದ್ದಾರೆ. ಒಂದು ಸಮಯದಲ್ಲಿ ನನ್ನ ಅಪ್ಪಯ್ಯ ದೇವಲೋಕ ಸ್ವಾಧೀನಕ್ಕಾಗಿ ಹೋಗುವ ಸಂದರ್ಭದಲ್ಲಿ ಇಂದ್ರನಿಂದ ದೇವತೆಗಳ ಸೋಲಲ್ಪಟ್ಟ ಸಂದರ್ಭದಲ್ಲಿ ಆ ದೇವತೆಗಳ ನಾನು ಯಾವುದೇ ಹೊರಬಲ ಇಲ್ಲದೆ ದೇವಲೋಕವನ್ನು ಆಕ್ರಮಿಸಿ 33 ಕೋಟಿ ದೇವತೆಗಳನ್ನು ಇಂದ್ರನನ್ನು ನನ್ನ ರಥಕ್ಕೆ ಕಟ್ಟಿ ನನ್ನ ಅಪ್ಪಯ್ಯನ ಆಸ್ಥಾನವನ್ನು ನಿಲ್ಲಿಸ್ತವ ನಾನು. ಆಗ ಬ್ರಹ್ಮ ಪ್ರತ್ಯಕ್ಷನಾಗಿ ಮಗನೇ ನಿನಗೆ ಏನು ಹೊರಬೇಕೆಂದು ಕೇಳಿದಾಗ ನನಗೆ ಮರಣವೇ ಬಾರದ ವರವನ್ನು ಕೇಳಿದೆ ನಾನು. ಆಗ ನೀನು ಇಂದ್ರನನ್ನು ಗೆಲ್ಲಿದ್ದರಿಂದ ನಿನಗೆ ಇಂದ್ರಜಿತು ಎಂದು ನನಗೆ ಹೆಸರನ್ನು ಕೊಟ್ಟ. ಅಂದಿನಿಂದ ಇಷ್ಟರವರೆಗೆ ನಾನು ಈ ತಪಸ್ಸಕ್ಕೆ ಗಳಿಸಿದ ಎಲ್ಲ ಅಸ್ತ್ರವನ್ನು ಕೂಡ ಈ ಬಾಲಕನಲ್ಲಿ ಪ್ರಯೋಗಿಸಿದರೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ಹಾಗಾದ್ರೆ ಈತಗಳು ನರರಲ್ಲ ಬಂತ ಕೋಟಗಳಿವು ಕೋಟಿಗಳ ಬಲವಲ್ಲ ಸಿದ್ಧ ಕೈತವದ ಯತಿಯಾಗಿ ತಾತಗಳ ವಿರಿತಂದ ಕೈತವದ ಯತಿಯಾಗಿ ತಾತಗಳ ವಿರಿತಂದ ಸೀತೆ ಮಾನವಿಯಲ್ಲ ಬದ್ಧ ಈತಗಳು ನರರಲ್ಲ ನೆರೆದ ಕೋಟಗಳಿವು ಕೋಟಿಗಳ ಬಲವಲ್ಲದಿದ್ದ ಹರ ಹರ ಬೇಕಾದ ಸನ್ಯಾಸ ರೂಪದಲ್ಲಿ ಕೋತಿ ಭಿಕ್ಷಾ ಎಂದು ಕೇಳಿ ಭೂಮಿ ಸಮೇತ ಸೀತೆಯನ್ನು ಅಗೆದು ತಂದಿದ್ದಾರೆ. ಲಂಕಾ ರಾಷ್ಟ್ರ ಬಂಧಿಸಿದ ಸಂದರ್ಭದಲ್ಲಿ ಆ ರಾಮ ಅವನು ಅವತರಿಸಿ ಬಂದವನಂತ ಸತ್ಯಂತ ಕಾಣ್ತದೆ. ಅವನು ಬೇರೆ ಯಾರು ಅಲ್ಲ, ಅವನು ವಿಷ್ಣುವೇ ಆಗಿರಬೇಕು, ಆ ಲಕ್ಷ್ಮೀನಾರಾಯಣ ಆಗಿರಬೇಕು.
ಹೌದು. ಹಾ. ಹಾಗಾದ್ರೆ ಹಾ. ಇವನೊಂದಿಗೆ ಕೋಡಗಗಳು, ಇವಳು ಕೋಡಗಗಳೇ, ಆಹಾ. ಕೋಡಗಗಳಲ್ಲ. ಹಾ. ಈ ಕೋಡಗಳಾದ್ರೆ ಹಾ. ಇವಳ ಕಪಿಮುಷ್ಟಿಯಿಂದ ನಮ್ಮ ರಾಕ್ಷಸ ವೀರರಂತಲ್ಲ ರಕ್ತಕಾರಿ ಸಾಯ್ತಾರಂತಾದ್ರೆ ಹಾ. ಇವು ನಿಜವಾಗಿ ಕೋಡಗಗಳಲ್ಲ. ಹಾ. ಇವನನ್ನು ಜನದ ತಮ್ಮ ಲಕ್ಷ್ಮಣ, ಹಾ. ಇವನ ಮಾನವನೇ ಹಾ. ಅಲ್ಲ. ಹಾ. ಇವನ ಮಾನವನಾದ್ರೆ ಹಾ. ಇಷ್ಟರವರೆಗೆ ನನ್ನ ದೂರದಲ್ಲಿ ಆ ಯುದ್ಧಸವನ್ನು ಮಾಡಿದ್ದಾನೆ. ಇವನು